ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ವಿಜಯ್. ತುಂಬ ದಿನ ಆಗಿತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸೊ ಇವತ್ತು ತುಂಬ ದಿನ ನಂತರ ನನ್ನನ್ನು ನೋಡ್ತಾ ಇದ್ದೀರಾ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಪರೂಪಕ್ಕೆ ಯೂಟ್ಯೂಬ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮತ್ತೆ ಯೂಟ್ಯೂಬ್ ಕಡೆ ಗಮನ ಹರಿಸಿ ಯೂಟ್ಯೂಬ್ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗೋಗಿತ್ತು. ಸೊ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ ಏನು ಎತ್ತ ಅಂದ್ಬಿಟ್ಟು. ಯಾಕಂದರೆ ತುಂಬ ದಿನ ಯೂಟ್ಯೂಬಲ್ಲಿ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಸೊ ವ್ಯೂಸ್ಗಳು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನೋಡೋಣ ಹೇಗೆ ಬರುತ್ತೆ ಏನು ಎತ್ತ ಅಂತ. ಆ್ಯಕ್ಚುಲಿ ಹಾಗೆ ಮನೆಗೇನೆಲ್ಲ ಕ್ಲೀನ್ ಮಾಡ್ತಾಯಿದ್ದೋ. ಸೊ ಆ ಟೈಮಲ್ಲಿ ನನ್ನ ಹಳೇ ಬ್ಯಾಗ್ ಒಂದು ಹಂಗೆ ಕಾಣಿಸ್ತು. ಅದೇ ಇದು ರೈಡಿಂಗ್ ಬ್ಯಾಗು. ಸೊ ಈ ರೈಡಿಂಗ್ ಬ್ಯಾಗಲ್ಲೇ ನಾನು ಎಲ್ಲ ಕ್ಯಾಮ್ರಾ ಗ್ಯಾಡ್ಜೆಟ್ಸ್ ಏನೇನಿದೆ ಎಲ್ಲ ಇದರಲ್ಲಿ ಇಡ್ತಾಯಿದ್ದೆ. ಕ್ಯಾಮ್ರಾ ಆಗಲಿ, ಬ್ಯಾಟ್ರೀಸ್ ಆಗಲಿ, ಇಲ್ಲಾಂದರೆ ಟ್ರೈಪಾಡ್ಸ್ ಆಗಲಿ. ಸೊ ಅದು ಯಾಕೋ ಅನ್ನಿಸ್ತು ತುಂಬ ದಿವಸ ಹಂಗೆ ಇಟ್ಬಿಟ್ನಾ ಅಂತ. ಅದಕ್ಕೋಸ್ಕರ ಹಂಗೆ ಸ್ಮಾಲ್ ಒಂದು ರೈಡು ಹೋಗಿ ಬರೋಣ ಅಂದ್ಬಿಟ್ಟು ಈಗ ಕ್ಯಾಮ್ರಾ ಗಿಮ್ರೆಲ್ಲ ಸೆಟಪ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಇವತ್ತಿನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾವ್ದಾರ ಒಂದು ಟಾಪಿಕ್ ಇರಲೇಬೇಕಲ್ವ. ಟಾಪಿಕ್ ಇಲ್ಲ ಅಂತಂದರೆ ಜನಗಳು ಯಾರೂ ನೋಡೋದು ಇಲ್ಲ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರೋ ಝೆಪ್ಟೋ ಎಲ್ರಿಗೂ ಗೊತ್ತು. ಗ್ರಾಸರಿ ಡೆಲಿವರಿ ಮಾಡ್ತಾರೆ. ಮೊನ್ನೆ ಅವನು ಪುಕ್ಕಲ್ ನನ್ನ ಮಗ ಮೊಬೈಲ್ ಗಾಡಿ ಹಿಡ್ಕೊಂಡಿರೋ ಪುಕ್ಕಲ್ ನನ್ನ ಮಕ್ಕಳು ಜಾಸ್ತಿ ಜನ ಇದ್ದಾರೆ. ಸೊ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಪ್ರಮೋಷನ್ ಥರನೋ ಏನೋ ಗೊತ್ತಿಲ್ಲ, ಒಂದು ಝೆಪ್ಟೋ ಕಡೆಯಿಂದ ಒಂದು ಪೋಸ್ಟ್ ಬಂದಿತ್ತು. ತುಂಬ ಜನ ನಾರ್ತ್ ಈಸ್ಟು, ಕನ್ನಡದವ್ರು ಯಾರೂ ಅಲ್ಲ, ಹಿಂದಿ ಅವರು ತುಂಬ ಜನ ಪೋಸ್ಟ್ಗಳು ಮಾಡ್ತಾಯಿದ್ದಾರೆ. ಈ ಥರ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರು ಎಷ್ಟು 60,000 ಗಂಟೆ ಅರ್ನ್ ಮಾಡೋಕ್ಕಾಗಲ್ಲ, ಝೆಪ್ಟೋದಲ್ಲಿ ಹೋಗಿ ಆರಾಮಾಗಿ 60,000 ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ತಿಂಗಳಲ್ಲಿ 60,000 ನಿಜವಾಗ್ಲೂ ಅರ್ನ್ ಮಾಡ್ತಾರಾ ಇಲ್ಲ ಸುಮ್ಮನೆ ಏನೋ ಒಂದು ಗಾಳಿ ಸುದ್ದಿ ಹಬ್ಸಿದಾರಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಚೆಕ್ ಮಾಡೋದಕ್ಕೋಸ್ಕರ ಅನ್ನಿಸ್ತು ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ. ಯಾಕಂದರೆ ತುಂಬ ಜನ ಅಂದ್ಕೊತಾರೆ 60,000 ಅರ್ನ್ ಮಾಡಿಬಿಡ್ತಾರೆ ಕೆಲಸ ನೋಡಿ. ಹಿಂದಿ ಹುಡುಗರೆಲ್ಲ 60,000 ದುಡಿತಾ ಇದ್ದಾರೆ ಹಂಗೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಡೌಟ್ನ ನಾನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಝೆಪ್ಟೋ ಆಫೀಸ್ ಹತ್ರ ಬಂದಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಸೊ ಬನ್ನಿ ಒಂದು ಡೌಟ್ನ ನಾನು ಇವಾಗ ಕ್ಲಿಯರ್ ಮಾಡ್ಕೊಂಬೋಣ. ಸೊ ಝೆಪ್ಟೋ ಆಫೀಸ್ ಹತ್ರ ಬಂದೆ. ಯಾರನ್ನಾದ್ರೂ ಹಿಡ್ಕೊಬೇಕಲ್ಲ ಇವಾಗ ಕೇಳೋದಕ್ಕೆ. ನಾನು ಡೌಟ್ ಇರೋದೇ ಎಷ್ಟು 60,000 ಅರ್ನ್ ಮಾಡ್ಬೋದಾ ಇಲ್ವಾ ಅಂತ, ಅದು ಒಂದು ತಿಂಗಳಲ್ಲಿ. ಸೊ ನನಗನ್ಸುತ್ತೆ ಅದಾಗಲ್ಲ ಅಂದ್ಬಿಟ್ಟು ಗೊತ್ತಿಲ್ಲ. ಬನ್ನಿ ಕ್ಲಾರಿಫೈ ಮಾಡ್ಕೊಂಬೋಣ. ಯಾರೋ ಒಬ್ಬರು ಪಿಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಸರಿನ. ಮಾತಾಡ್ಸ್ಬೋದಾ ಅಂದೆ. ಇಲ್ಲ ಬ್ಯುಸಿ ಇದ್ದೀರಾ? हिंदी है क्या? नहीं मेरा एक डाउट है. एक मंथ में 60,000 अर्न होता है क्या? एक मंथ में 60,000 अर्न होता है क्या? नहीं होता है. कितना होता है? मैक्सिमम ऑर्डर के ऊपर डिपेंड करता है ना. कोई हफ्ता ऑर्डर ठीक जाता है, कोई हफ्ता नहीं होता पूरा. ओके. अब कितना कमाता भाई लास्ट मंथ का आपका अर्निंग्स? 12,000 होता है हफ्ते का. वीकली? हाँ वीकली है. हाँ वो वीकली कैलकुलेट करेगा तो कभी बोलते रहते, कभी 12 होता है, कभी 14 होता है, कभी 10 होता है. मतलब मैक्सिमम कम बेसी होते रहता है. ऑर्डर के ऊपर डिपेंड करता है ना. ओके वीकली 10. 2,000 मिनिमम कितना होता है? 10,000 होगा. 10,000 पर वीक. ठीक है भाई. ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಒಂದು ವಾರಕ್ಕೆ ಒಂದು 10,000 ಅಂತ ದುಡಿತಾರಂತೆ ಮಿನಿಮಮ್. ಅದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ, ಯಾಕಂದರೆ ಆರ್ಡ್ರ್ ಪ್ರಕಾರ ಹೋಗುತ್ತಂತೆ. ಸೊ ಹಿಂದಿ ಹುಡುಗ, ಸೊ ಹಿಂದಿ ಆಗಿರೋದ್ರಿಂದ ನನಗೆ ಅಷ್ಟೇನನ್ನು ಕ್ವಶನ್ ಕೇಳಬೇಕಂತ ಗೊತ್ತಾಗಲೇ ಇಲ್ಲ. ಯಾಕಂದರೆ ಹಿಂದಿ ನಮಗೆ ಗೊತ್ತಲ್ಲ, ಬ್ಯಾಂಗ್ಳೂರ್ ಪೀಪಲ್ ಎಲ್ಲ ಲ್ಯಾಂಗ್ವೇಜು ಅರ್ಥ ಆಗುತ್ತೆ, ಬಟ್ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಎಷ್ಟು ಗೊತ್ತು ಅಷ್ಟು ಕೇಳಿದೆ. ಸೊ ಎಷ್ಟು ಅರ್ನಿಂಗ್ಸು ಏನು ಎತ್ತ ಅಂದ್ಬಿಟ್ಟು ವಾರಕ್ಕೆ ಒಂದು 10,000 ಮಿನಿಮಮ್ ಅಂತ ಹೇಳ್ದ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ವಂತೆ. ಸೊ ಯಾಕಂದರೆ ಪ್ರತಿ ವಾರ ಒಂದೊಂಥರ ಡಿಫ್ರೆನ್ಸ್ ಅಂತೆ. ಸೊ ಅದಕ್ಕೋಸ್ಕರ ಮಿನಿಮಮ್ 10,000 ಅಂತ ಇಟ್ಕೊಂಡ್ರೆ ಅವ್ರಿಗೆ ತಿಂಗಳಿಗೆ ಒಂದು 40,000 45,000 ಅಂದ್ಕೊಳ್ಳಿ.
ಆಗ್ಬೋದು. ಈಗ 60,000 ಅಂತ ಹೇಳಿದ್ರೆ ಆಗ್ಬೋದು, ಒಂದು ರೇಂಜಿಗೆ ಆಗುತ್ತೆ ಅನಿಸುತ್ತೆ. ಸೊ ಒಬ್ಬನ್ನೇ ಕೇಳಿ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಯಾರನ್ನಾದ್ರೂ ಹುಡ್ಕೋಣ ಬನ್ನಿ. ಝೆಪ್ಟೋ ಸ್ಟೋರ್ ಹತ್ರ ಯಾರೂ ಅಷ್ಟೊಂದು ಜನ ಇಲ್ಲೋ, ಪೊಲೀಸವ್ರು ಬೇಟೆ ಹಿಡಿತಾ ಇದ್ದಾರೆ. ಹೆಲ್ಮೆಟ್ ಇಲ್ಲ, ಹಾಕೊಂಡ್ರು. ನಮ್ಮದು ಹೆಲ್ಮೆಟ್ ಇದೆ, ವಿತ್ ಕ್ಯಾಮ್ರಾ ಇದೆ. ಸೊ ನಮ್ಮನ್ನೆಲ್ಲ ಹಿಡಿಬೇಕು ಅಂತಂದರೆ ಏನು ಗುರು, ಬೆಂಗಳೂರಲ್ಲಿ ಎಲ್ಲ ಇವ್ರದ್ದೇ ಡೆಲಿವರಿ ಬಾಯ್ಸ್ಗಳದ್ದೇ ಹಾವಳಿ. ಎಲ್ಲ ಕಡೆ ನೋಡಿ, ಝೆಪ್ಟೋ, ಬಿಗ್ ಬಾಸ್ಕೆಟು, ಆಮೇಲೆ ಯಾವುದದು ಮಿನಿಟ್ ಅಂತೆ, ಆಮೇಲೆ ಇನ್ಸ್ಟಾಮಾರ್ಟು, ತುಂಬ ಇದೆ. ಕೆಲಸ ಮಾಡೋರಿಗೇನು ಗುರು ಸಿಕ್ಕಾಪಟ್ಟೆ ಆಪ್ಷನ್ಗಳಿದೆ ನೋಡಿ. 60,000 ಅಂತಂದರೆ ಸುಮ್ಮನೆನಾ? ಏನು ಓದಿಲ್ಲ ಏನಿಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ, ಯಾವ್ಯಾವ ಊರಿಂದನೋ ಬರ್ತಾರೆ. ಒಂದು ಗಾಡಿ ಒಂದಿದ್ರೆ ಸಾಕು, ಆರಾಮಾಗಿ 60,000 ದುಡ್ಕೊಬೋದು. ಪೆಟ್ರೋಲ್ ಗಿಟ್ರೋಲೆಲ್ಲ ಹೋಗಿ ಒಂದು ಕೈಗೆ ಒಂದು 50,000 ಅನ್ನೋದು ಸಿಗುತ್ತಲ್ವ. ಓ ಮೈ ಗಾಡ್, ನಂದು ಎಕ್ಸಾಸ್ಟ್ ಇತ್ತು. ಎಕ್ಸಾಸ್ಟ್ ನೋಡಿದರೆ ಏನು ಕತೆ, ಕಿತ್ತೆ ಕಳಿಸಿದ್ರು ನನ್ನ ಗಾಡಿನ. ಸ್ವಾಮಿ, ಮತ್ತೆ ನಾನು ಆ ರೋಡ್ಗೆ ಹೋಗಲ್ಲ ಗುರು. ನನಗೆ ಇವಾಗ ನೆನಪಾಗ್ತಿದೆ, ಆಫ್ಟರ್ ಮಾರ್ಕೆಟ್ ಹಾಕ್ತಿರೋ ಎಕ್ಸಾಸ್ಟು, ಅದು ಸಿಕ್ಕಾಪಟ್ಟೆ ಸೌಂಡು. ಹಿಡಿದಿದ್ರೆ ಮಾತ್ರ ಆ ಎಕ್ಸಾಸ್ಟ್ನ ಕಿತ್ತಿ ಹೋಗಪ್ಪ ರೆಡಿ ಮನೆಗೆ ಅಂದ್ಬಿಟ್ಟು ಕಳಿಸೋರು. ऑर्डर भी आ गया, कितना जल्दी? ठीक है, एक 5 क्वेश्चन है, आप कितना कमाता भाई मंथली? मंथली हो जाता है 40,000 45,000 हो जाता है। वीकली? वीकली 10,000 को ज़्यादा होता है। कब किया? दूसरा मंथ में किया था, कितना किया? 46,000 किया था। हो जाता है क्या? 60,000 नहीं होता है क्या? 60,000 होता है। हम काम ज़्यादा नहीं करता हूँ ना, 10 आवर 9 आवर करता हूँ। जो भी करेगा 15 आवर और 16 आवर वो होता है। कितना बजे का काम करता है? मैं सुबह आता हूँ, 6 बजे आता हूँ और 12 बजे जाता हूँ। 12 बजे? फिर 4 बजे आता हूँ, 9 बजे, 8 बजे, 10 बजे। रेस्ट भी लेता है क्या? रेस्ट भी लेता है? हाँ, रेस्ट लेता हूँ। ठीक है, इतने ओके। कन्नड़ आपकी नहीं है? हाँ, कन्नड़ में है। क्या? ठीक है, बात करते हैं उसका। दिन का उठाता है इंग्लिश में बोला भाई, कितना अर्न करता? 30,000 30,000? 40,000 वीकली नहीं भाई, मेरा एक क्वेश्चन है। इंस्टाग्राम में 60,000 अर्न कर सकते हैं करके एक पोस्ट आ गया। हाँ, इसलिए मैं आ गया। 60,000 होता है क्या मंथली में? होता है, हाँ, आराम से होता है। 60,000 बिल्कुल होता है। कौन किया है? हाँ, यह तो होगा। मेरा भी था, मेरा ऑर्डर किया हुआ है। मेरा ना तो पहले दिखा देते, मेरा हाँ। था। हो गया क्या? कब हो गया था? मेरा 3 हफ्ता पहले हुआ। 3 हफ्ता? 3 वीक का? हाँ। कन्नड़ आदमी कौन है भाई? कन्नड़ है तो मेरे को थोड़ा कंफर्टेबल होता है इसलिए। ಸೊ ಇಷ್ಟೇ ಗಾಯ್ಸ್, ಇವಾಗ ನೋಡಿದ್ರಲ್ಲ. ಸೊ ಇಲ್ಲಿ ಕನ್ನಡದವ್ರು ಯಾರೂ ಇಲ್ಲ, ಎಲ್ಲ ಹಿಂದಿ ಹುಡುಗ್ರೆ. ಸೊ ಕೇಳಿದ್ರು ಬಂದರು, ಒಂದು ಅಮ್ಮಮ್ಮ ಅಂತಂದರೆ ಒಂದು 45,000-50 ಸಾವಿರ ದುಡಿಬೋದು ಅಂತ. ಒಬ್ಬ ಮಾತ್ರ ಹೇಳ್ದ ಆರಾಮಾಗಿ 60,000 ದುಡಿತೀನಿ ಅಂತ. ಸೊ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ಮತ್ತೆ ಬರೋಣ, ಕನ್ನಡದವ್ರು ಯಾರಾದರೂ ಸಿಕ್ಕಿದ್ರೆ ಅವನು ಇಂಟರ್ವ್ಯೂ ಮಾಡೋಣ. ಸೊ ಫಸ್ಟ್ ಟೈಮ್ ಇದು ನನಗೆ ಒಬ್ರ ಹತ್ರ ಹೋಗಿ ಮಾತಾಡ್ಸಿದ್ದು. ಸಿಗೋಣ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಾ ಇದ್ದೀನಿ. ಸೊ ನನ್ನ ಗೋಪ್ರೋ ಬ್ಯಾಟ್ರಿ ಕೂಡ ಖಾಲಿ ಆಯಿತು. ಎಕ್ಸಾಸ್ಟು ಚೇಂಜ್ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ಸಿಕ್ಕಾಪಟ್ಟೆ ಸೌಂಡು, ಹಾಗೆ ಮೈಲೇಜ್ ಕೂಡ ಒಂಚೂರು ಕೊಡ್ತಾ ಇಲ್ಲ. ಮೈಲೇಜ್ ಏನು ತಲೆನೋವಿಲ್ಲ, ಬಟ್ ನನಗೆ ಇರಿಟೇಷನ್ ಆಗ್ತಾಯಿದೆ, ಯಾಕಂದರೆ ಅಷ್ಟೊಂದು ಸೌಂಡ್ ಇದೆ. ಸೊ ಅದಕ್ಕೋಸ್ಕರ ಬಿ ಕಿಲ್ಲರ್ ಹಾಕ್ಕೊಂಡೇ ಗಾಡಿ ಓಡಿಸ್ತಾ ಇರೋದು. ಸೊ ಅಂದರೂ ಕೂಡ ಯಾಕೋ ಗಾಡಿದು ಹಾರ್ಟ್ನೇ ಹಿಂಡ್ತಾ ಇರೋ ಥರ ಫೀಲ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಗಾಡಿ ಮೇಲಿರೋ ಕಾಳಜಿಗೋಸ್ಕರ ಏನಾದರೂ ತೆಗೆಸ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಇನ್ನು ಸ್ವಲ್ಪ ದಿವಸ ತೆಗೆಸ್ಬಿಡ್ತೀನಿ. ಬೆಂಗಳೂರು ರೋಡು ಬರ್ತಾ ಬರ್ತಾ ವರ್ಸ್ಟ್ ಆಗ್ತಾಯಿದೆ. ಸೊ ನಾನು ಈ ಗಾಡಿ ತೊಗೊಂಡಿರೋದು ನಿಜವಾಗ್ಲೂ ಒಳ್ಳೆಯದು, ಎಕ್ಸ್ಪಲ್ಸು ರ್ಯಾಲಿ ಬೈಕು. ಸೊ ಇನ್ನೊಂದು ಎಕ್ಸ್ಪಲ್ಸ್ ರ್ಯಾಲಿ ಬೈಕು ಇವತ್ತು ಲಾಂಚ್ ಆಗಿದೆ. ಸೊ ಯಾರ್ಯಾರಿಗೆ ಇಷ್ಟ ಆಗ್ತಿದೆ, ಸೊ ಸಗದಾಗಿದೆ ನಿಜವಾಗ್ಲೂ. ಆ್ಯಕ್ಚುಲಿ ಚೆನ್ನಾಗಿದೆ ಗಾಡಿ, ಅದು ಏನಿಲ್ಲ, ಸ್ವಲ್ಪ ಬಾಡಿ ಪ್ಲಾಸ್ಟಿಕ್ ಆಗಿರ್ಬೋದು, ಬಟ್ ಸ್ಟಿಲ್ ಗಾಡಿ ಸೂಪರ್ ಆಗಿದೆ. ಇಂಜಿನ್ ಸ್ಮೂತ್ ಆಗಿದೆ. ನಾನು ಒಂದು ಸರಿ ಟ್ರಯಲ್ ನೋಡಿದ್ದೆ, ಬಟ್ ಈ ಹೊಸದಾಗಿ ಬಿಟ್ಟಿರೋ ರ್ಯಾಲಿ ಬೈಕ್ನ ನೋಡಿಲ್ಲ, ನೋಡಬೇಕು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಡ್ತೀನಿ.
ಬಟ್ ಬೆಂಗಳೂರು ರೋಡ್ಗೆ ಹೇಳಿ ಮಾಡಿಸಿದಂಥ ಗಾಡಿ. ಯಾಕಂದರೆ ಬೆಂಗಳೂರು ರೋಡು ನಾರ್ಮಲ್ ರೋಡ್ ಥರ ಇಲ್ಲ, ಕಿತ್ತೋಗಿರೋ ರೋಡ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ, ಈ ಗಾಡಿ ಯಾಕೆ ತೊಗೊಂಡೆ, ಇಂಥ ಗಾಡಿ ಏನಕ್ಕೆ, ಹಂಗೆ ಹಿಂಗೆ ಅಂತಾರೆ. ಯೂತ್ಗಳಿಗೆ ಎಲ್ರಿಗೂ ಗೊತ್ತು ಬೆಂಗಳೂರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಅಂದರೆ ಅಡ್ವೆಂಚರ್ ಬೈಕ್ಸು ಅಂತ. ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇದೇ ಥರ ರೋಡ್ಗಳಲ್ಲಿ ಏನಾದರೂ ರಾಯಲ್ ಎನ್ಫೀಲ್ಡು ಇಲ್ಲ ಒಂದು ಹೋಗ್ಲಿ ಮೊಪೆಡ್ ಬೈಕ್ನೇ ಎತ್ಕೊಂಬಂದ್ರೂ ಎಷ್ಟು ಕಷ್ಟಗಳಾಗುತ್ತೆ. ಅವ್ರಿಗೆ ಅರ್ಥ ಆಗೋಲ್ಲ, ನಮ್ಮ ದೇಶ ರೀ ಅಂತಾರೆ ಅಷ್ಟೇ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.